ಹಾಯ್, ದಿಸ್ ಇಸ್ ಅಕ್ಷಿತಾ ಗೌಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಚೆನ್ನಾಗಿರಲಿ ಅಂತ ನಮ್ಮ ಗಣೇಶನ ಪ್ರೇ ಮಾಡ್ತೀನಿ. ಇವತ್ತು ಒಂದಷ್ಟು ಸ್ಯಾರಿಗೆ ಬ್ಲೌಸ್ ಕಲೆಕ್ಷನ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಾನು ಎಲ್ಲಿಂದ ತೊಗೊಂಬಂದೆ, ತುಂಬ ಕಮ್ಮಿ ಬಜೆಟಲ್ಲಿ ನನಗೆ ಸಿಕ್ಕಿದೆ ಅಂತ ಬ್ಲೌಸಸ್ ಇದೆಲ್ಲ ಎಲ್ಲಿಂದ ತೊಗೊಂಬಂದೆ, ಹೇಗೆ ಮ್ಯಾಚ್ ಮಾಡ್ಕೋಬೋದು, ಯಾವ್ಯಾವ ಸ್ಯಾರಿಗೆ ಯಾವ್ಯಾವ ಕಲರ್ಸ್ ಮ್ಯಾಚ್ ಆಗುತ್ತೆ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟು ನಾನು ತೊಗೊಂಬಂದಿರೋಂಥ ಕಲೆಕ್ಷನ್ಸ್. ಇಷ್ಟು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಬಂದಿದ್ದು. ಚಿಕ್ಕಪೇಟೆ ಸುದರ್ಶನ್ ಸಿಲ್ಕ್ ಹತ್ರ ಹೋಗಿ ಅಲ್ಲೋಗಿ ನಿಂತ್ಕೊಳ್ಳಿ, ಯಾರನ್ನಾದರೂ ಕೇಳಿ ರೆಡಿಮೇಡ್ ಬ್ಲೌಸಸ್ ಎಲ್ಲಿ ಸಿಗುತ್ತೆ ಅಂತ. ದೇರ್ ಶೋ ಅಂಗಡಿ ಇದು ವೇ ತೋರಿಸ್ತೇವೆ. ಅಲ್ಲಿ ಎಷ್ಟೊಂದು ಇದೆ, 2-3. ನಾನೊಂದು 2 to 3 ಶಾಪ್ಸ್ಗೆ ವಿಸಿಟ್ ಮಾಡಿದ್ವಿ ನಾನು ಅಮ್ಮ. ಸೊ ತುಂಬ ಕಮ್ಮಿ ರೇಟ್. ನನಗಂತೂ ಐ ಆಮ್ ನಾಟ್ ದ ಕೈಂಡ್ ಆಫ್ ಪರ್ಸನ್ ಹೂ ಸ್ಪೆಂಡ್ ಮೋರ್ ಮನಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ, ಬಿಕಾಸ್ ಅದೇ ದುಡ್ಡಿಗೆ ನನಗೆ ಟಾಪ್ಸ್ ಬರುತ್ತೆ, ಜೀನ್ಸ್ ಬರುತ್ತೆ. ಸೊ ಆ ಥರ. ಸೊ ನನಗೆ ಯಾವಾಗಲೇ ಬ್ಲೌಸಸ್ ಸ್ಯಾರಿ ತೊಗೊಂಡ್ರು ನನ್ನ ಅಮ್ಮನೇ ನನಗೆ ಅವರೇ ಹೊಲಿಸ್ಕೊಂಡು ಬಂದು ಕೊಡ್ತಾರೆ, ಅವರೇ ಸ್ಟಿಚ್ ಹಾಕಿಸ್ಕೊಂಡು ಬರ್ತಾರೆ. ನಾನು ಯಾವತ್ತೂ ಸ್ಪೆಂಡ್ ಮಾಡಿಲ್ಲ. ಸೊ ನನ್ನ ಥರ ಇರೋ ಪರ್ಸನ್ಸ್ಗೆ ಈ ಥರ ಬ್ಲೌಸಸ್ ತುಂಬ ಹೆಲ್ಪ್ ಆಗುತ್ತೆ ಅನಿಸ್ತು. ಸೊ ಹಾಗಾಗಿ ನಿಮಗೆ ವಿಡಿಯೋ ಮಾಡ್ತಿದ್ದೀನಿ. ಈ ಬ್ಲೌಸ್ನ ತೋರಿಸ್ತೀನಿ ಬಿಟ್ಟು. ಇದು ಲೈಕ್ ಕ್ರಾಪ್ ಟಾಪ್ ಥರ. ಓಕೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನೀವು ರೆಡ್ ಸ್ಯಾರಿಗೆ, ವೈಟ್ ಸ್ಯಾರಿಗೆ ಎಲ್ಲ ಮ್ಯಾಚ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದನ್ನು ವೇರ್ ಮಾಡಿ ಸ್ಯಾರಿ ಕೂಡ ಹಾಕ್ಕೊಂಡಿದ್ದೆ, ಅದಕ್ಕಂತೂ ತುಂಬ ಮ್ಯಾಚ್ ಆಯಿತು. ನಾನು ಅದು ಒಂದೇ ಸ್ಯಾರಿಗೆ ಹಾಕ್ಕೊಂಡಿದ್ದು, ವೈಟ್ ಸ್ಯಾರಿಗೆ. ಇನ್ನೂ ಎಷ್ಟೊಂದು ಸ್ಯಾರೀಸ್ ಇಷ್ಟು ಬರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಎಷ್ಟು ಪ್ರೈಸ್ ಅಂತ ಹೇಳ್ತೀನಿ. ಸೊ ಇದೆಲ್ಲ ನಂಗೆ ಸಿಕ್ಕಿದ್ದು ಜಸ್ಟ್ 200 ರುಪೀಸ್. ಒಂದು ಬ್ಲೌಸಿಗೆ ಜಸ್ಟ್ 200 ರುಪೀಸ್ ನಾನು ಕೊಟ್ಟಿದ್ದು. ಸೊ ನೀವು ಏನೋ ಒಂದು ನಾರ್ಮಲ್ ಬ್ಲೌಸ್ನ ಹೊಲಿಸ್ತೀನಿ ಅಂತ ಅಂದರು, ಸ್ಟಿಚ್ ಮಾಡ್ತೀನಿ ಅಂದರು, 350-400 ರುಪೀಸ್ ತೊಗೋತಾರೆ. ಬಟ್ ದಿಸ್ ಇಸ್ ಫಾರ್ ಬೆಟರ್. ಸಿ, ದಿಸ್ ಇಸ್ ದ ಬ್ಲೌಸ್. ಇದು ಫ್ರಂಟ್ ಇದು, ಆ್ಯಂಡ್ ದಿಸ್ ಇಸ್ ಬ್ಯಾಕ್ ಸಕ್ಕದಾಗಿದೆ. ನಾನು ಇದನ್ನು ಕೂಡ ವೇರ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ದ ಪಿಕ್ಚರ್. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯು ಕ್ಯಾನ್ ಮ್ಯಾಚ್ ಇಟ್ ಯಾವುದಾದ್ರೂ ಸ್ಯಾರೀಸ್ಗೆ, ಪ್ಲೇನ್ ಸ್ಯಾರೀಸ್ಗೆ, ಎಷ್ಟೊಂದು ಕಲರ್ಸ್ಗೆ ಮ್ಯಾಚ್ ಮಾಡ್ಬೋದು. ಸೊ ನೈಸಿ ಲೈಕ್ ದಿಸ್. ಜಸ್ಟ್ 200. ಎಸ್ಪೆಷಲಿ ಬ್ಯಾಕ್ ಸೈಡ್ ತುಂಬ ಸಕ್ಕದಾಗಿದೆ, ಸೆಕ್ಸಿ ಆಗಿದೆ. ಯಾ, ವಿಲ್ ಗೋ ಟು ನೆಕ್ಸ್ಟ್ ಒನ್. ದಿಸ್ ಇಸ್ ಬಫ್ ಕೈಂಡ್ ಆಫ್. ಫಸ್ಟೆಲ್ಲ ಈ ಥರ ಬರ್ತಾಯಿತ್ತು ಟ್ರೆಂಡು. ನನ್ನ ಅಮ್ಮ ಎಲ್ಲ ಹಾಕ್ತಾಯಿದ್ರು, ಹೀಗೆ ಬಫ್ ಮಾಡ್ತಾಯಿದ್ರು. ಬಫ್ ಥರ ಅಲ್ಲ, ನಂಗೆ ಗೊತ್ತಿಲ್ಲ ಏನೇ ಹೇಳಬೇಕು ಅಂತ. ನನಗೆ ಈ ಥರ ನಾಲೆಡ್ಜ್ ಸ್ವಲ್ಪ ಕಮ್ಮಿ. ನೋಡೋಣ ಥ್ರೂ ಯೂಟ್ಯೂಬ್ ಐ ಲರ್ನ್ ಅಂತ. ಆ್ಯಕ್ಚುಲಿ ಇದು ಗ್ರೀನ್, ಡಾರ್ಕ್ ಗ್ರೀನು ಎಷ್ಟು ಬರುತ್ತೆ. ಕ್ಯಾನ್ ಯು ಸೀ ದಿಸ್? ನನಗೆ ಇದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟು ಬರುತ್ತೆ. ಜಸ್ಟ್ 200 ರುಪೀಸ್. ಜಸ್ಟ್ ಲೈಕ್ ಗ್ರ್ಯಾಬ್ ಮಾಡಿದ್ವಿ, ನಂಗೆ ಇದು ಬೇಕು ಅಮ್ಮ, ಇದು ಬೇಕು ಅಮ್ಮ, ನಂಗೆ ಅದು ಬೇಕು, ನಂಗೆ ಇದು ಮ್ಯಾಚ್ ಆಗುತ್ತೆ. ಸೊ ಆ ಥರ. ಸೊ 1000 ರುಪೀಸ್ಗೆ ಅರೌಂಡ್ 5 ಬ್ಲೌಸಸ್ ಸಿಕ್ತು. ಬ್ರೌನ್. ಸಿ, ಐ ಲವ್ಡ್ ಇಟ್. ಇದು ನಾನು ಇನ್ನೂ ವೇರ್ ಮಾಡಿಲ್ಲ. ಐ ಹ್ಯಾವ್ ಬ್ರೌನ್ ಕಲರ್ಡ್ ಸ್ಯಾರಿ. ಸೊ ಯಾ, ಎಷ್ಟು ಚೆನ್ನಾಗಿದೆ ಗೊತ್ತಾ, ಮಟೀರಿಯಲ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ನಿಮ್ಗೆ ಹಾಕೊಂಡು ಇರೋ ಥರನೇ ಅನಿಸಲ್ಲ, ಎಷ್ಟು ಸಾಫ್ಟ್ ಇದೆ. ನಿಮಗೆ ಸ್ವೆಟ್ ಆಗಲ್ಲ, ಹಾಗೆ ಸ್ವೆಟ್ಟೇ ಆಗಲ್ಲ. ಲೈಕ್ ಲಿಟ್ರಲಿ ನೀವೇನು ವೇರ್ ಮಾಡೇ ಇಲ್ಲ ಅನ್ನೋ ಥರ ಫೀಲ್, ಐ ಮೀನ್ ಆ ಥರ ಫೀಲ್ ಕೊಡುತ್ತೆ. ಸೊ ತುಂಬ ಇಷ್ಟ ಆಯಿತು ನನಗೆ. ಕೆಲವು ಬ್ಲೌಸ್ ನಾನು ಏನಾದರೂ ವೇರ್ ಮಾಡಿದ್ರೆ ಲಿಟ್ರಲಿ ಐ ಸ್ವೆಟ್ ಲೈಕ್ ಅ ಪಿಕ್, ಆಯಿತಾ. ತುಂಬ ಎಸ್ಪೆಷಲಿ ನನ್ನ ಫೇಸ್ ಮತ್ತು ನನ್ನ ಹೇರ್, ನನ್ನ ಬಾಡಿ ಸ್ವೆಟ್ ಆಗಲ್ಲ, ಓನ್ಲಿ ನನ್ನ ಫೇಸ್ ಆ್ಯಂಡ್ ಹೇರ್ ಸ್ವೆಟ್ ಆಗುತ್ತೆ. ಅಷ್ಟು ಸೆಕೆ ಅನಿಸ್ತಾ ಇರುತ್ತೆ ಕೆಲವು ಬ್ಲೌಸು. ಬಟ್ ಯಾ, ಇದೆಲ್ಲ ನನಗೆ ತುಂಬ ಕಂಫರ್ಟಬಲ್ ಫೀಲ್ ಅನಿಸುತ್ತೆ. ನೆಕ್ಸ್ಟು ಗೋಲ್ಡನ್ ಕಲರ್ ಬ್ಲೌಸಸ್. ಅದು ಸಿ ಎಷ್ಟು ಚೆನ್ನಾಗಿದೆ. ಲುಕ್ ಎಟ್ ಮೀ, ಎಷ್ಟು ರಾಯಲ್ ಆಗಿ ಅನಿಸ್ತಾ ಇದೆ. ನೆಟ್ಟೆಡ್ ನೋಡಿ ಎಷ್ಟು ಚೆನ್ನಾಗಿದೆ. ಅದಕ್ಕೆ ಪರ್ಲ್ಸ್ ಕೂಡ ಹಾಕಿದ್ದಾರೆ.
200 ರುಪೀಸ್ಗೆ ಇನ್ನು ಎಂಥದ್ದು ನನಗಂತೂ ಅದು ಬೆಸ್ಟ್ ಕಲೆಕ್ಷನ್ಸ್ ಅನಿಸುತ್ತೆ. ಬೆಸ್ಟ್ ನಾನು ಪರ್ಚೇಸ್ ಮಾಡಿರೋದ್ರಲ್ಲಿ. ಎಷ್ಟು ಎಲಾಸ್ಟಿಕ್ ಇದೆ ನೋಡಿ. ಗೋಲ್ಡನ್ ಸ್ಯಾರಿ ಇದೆ, ಬಟ್ ಅದು ಆಲ್ರೆಡಿ ಮೇಣ 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 ಮೇಣ. ಸೊ ನೈಸ್ ಅಲ್ಲ, ಎಷ್ಟು ಅಪ್ಡೇಟ್ ಆಗಿದೆ ಲೈಫು. AI ಬಂದಿದೆ. ಬಟ್ 90s ಕಿಡ್ಸ್, 90s 80s ಆ ಲೈಫ್ ಆ್ಯಕ್ಚುಲಿ ಚೆನ್ನಾಗಿತ್ತು. ನಾವು ಏನೇ ಅಪ್ಡೇಟ್ ಆಗ್ಬೋದು, ನಾವು ಎಲ್ಲ ನೋಡ್ಬಿಟ್ಟಿದ್ವಿ ವಿತೌಟ್ ಮೊಬೈಲ್ ಇರಲಿಲ್ಲ. ಎಸ್ಪೆಷಲಿ ನಾನು ಬಂದು ಹಳ್ಳಿ ಹುಡುಗಿ, ಸೊ ಟಿ ವಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಓನ್ಲಿ ಫ್ರೆಂಡ್ಸ್, ಫ್ಯಾಮಿಲಿ, ಆ ಥರ ಲೈಫ್ ಇದ್ದಿದ್ದು. ಸೊ ಇನ್ನು ಏನೇ ಅಪ್ಗ್ರೇಡ್ ಆಗ್ಬೋದು, ಏನೇ ಆಗ್ಬೋದು, ಲೈಕ್ ಝೆನ್ಝಿ, ಝೆನ್ ಆಲ್ಫಾ ಯಾರೇ ಬಂದ್ರು ನಮ್ಮ ಲೈಫ್ನ ನಾವು ಎಂಜಾಯ್ ಮಾಡಿದಷ್ಟು ದೇ ಕಾಂಟ್ ಎಂಜಾಯ್, ಐ ಫೀಲ್. ಹಾಂ, ಇದನ್ನು ಅಷ್ಟೇ ಫ್ಲೋರಲ್, ಲೈಕ್ ಪ್ರಿಂಟೆಡ್ ಇದೆ, ಫ್ಲವರ್ಸ್ ಎಲ್ಲ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಕಲರ್ಸ್ಗೆ ಈ ಕಲರ್ ಮ್ಯಾಚ್ ಆಗುತ್ತೆ, ಈ ಕಲರ್ ಪರ್ಪಲ್ಗೆ ಮ್ಯಾಚ್ ಆಗುತ್ತೆ, ಆರೆಂಜಿಗೆ ಮ್ಯಾಚ್ ಆಗುತ್ತೆ, ಎಷ್ಟೊಂದಿದೆ. ಸೊ ಒನ್ ಬ್ಲ್ಯಾಕ್ ಇದನ್ನು ತೋರಿಸ್ದೆ, ಇದು ಬ್ಯಾಕ್ ಸೈಡ್ ಯೂಸಾನ. ಒನ್ ಮೋರ್ ಬ್ಲ್ಯಾಕ್ ಇದೆ, ಅದು ಫುಲ್ ಸ್ಲೀವ್. ಇದು ಹಾಫ್ ಇದೆ, ಹಾಫ್ ಸ್ಲೀವ್. ಇದು ಫುಲ್ ಸ್ಲೀವ್. ದಿಸ್ ಒನ್ ಇಸ್ ಫುಲ್ ಸ್ಲೀವ್. ಇದು ಅಷ್ಟೇ ಪ್ಲೇನ್ ಸ್ಯಾರೀಸ್ಗೆ ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ನಂಗೆ ಮತ್ತು ಮಸ್ಟರ್ಡ್ ಎಲ್ಲೋ ಇದೆ. ಯಾ ಅನ್ಶೂರು ಇದು ಸ್ಯಾರಿ ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ಮಸ್ಟರ್ಡ್ ಎಲ್ಲೋ ಸ್ಯಾರಿಗೆ ಈ ಬ್ಲೌಸ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೀರಿಯಸ್. ಯಾ ದಿಸ್ ಒನ್. See. So this is also 200. Last one is this is Kalankari blouse anta. Idu cost. This is actually very nice. Tumba cute agide, sleeveless. See ಈ ಥರ ನಾಟ್ ಕೂಡ ಇದೆ, ಲೈಕ್ ಇನ್ ದ ಬ್ಯಾಕ್ ಸೈಡ್ ಹೆಂಗಿದೆ. ಸೊ ಇಟ್ ಈಸ್ ಕಾಸ್ಟ್ಲಿ. ಸಿ ಬ್ಯಾಕ್ ಸೈಡ್ ಹೆಂಗಿದೆ, ಸೈಡಲ್ಲಿ ಕಾಣಿಸ್ತಾ ಇದೆಯಾ? ಹಾಂ, ಅದಕ್ಕೆ ಈ ಥರ ಬಂದಿದೆ. ಆ್ಯಂಡ್ ಇದು ಸ್ವಲ್ಪ ಲೂಸ್ ಇದೆ ನನಗೆ, ಸೊ ನಾನು ಇನ್ನೂ ವೇರ್ ಮಾಡಿಲ್ಲ, ಸ್ಟಿಚ್ ಮಾಡಿಸ್ಬೇಕು. ಸ್ಟಿಚ್ ತುಂಬ ಸಕ್ಕತ್ತಾಗಿದೆ. ಕಲಂಕಾರಿ ಬ್ಲೌಸ್ ಅಂತೂ ಇವಾಗ ಟ್ರೆಂಡಿಂಗ್, ತುಂಬ ಚೆನ್ನಾಗಿ ಕಾಣಿಸುತ್ತೆ, ಸ್ಲೀವ್ಲೆಸ್. ಸೊ ಇದಕ್ಕೆ ಪ್ಯಾಡೆಡ್ ಕೂಡ ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಇದು ತುಂಬ ಥಿಕ್ ಪ್ಯಾಡೆಡ್, ವಿ ಕ್ಯಾನ್ ರಿಮೂವ್ ಇಟ್, ನೋ ನೀಡ್ ಅನಿಸುತ್ತೆ, ಅಲ್ಲಿ ರಿಮೂವ್. ಈ ಥರ ಬ್ಲೌಸಸ್ ಆ್ಯಕ್ಚುಲಿ ನಂಗೆ ಸ್ವೆಟಿ ಫೀಲ್ ಆಗುತ್ತೆ, ಬಟ್ ವೆದರ್ ನೋಡ್ಕೊಂಡು ಐ ಶುಡ್ ವೇರ್. ಈ ಥರ ಬ್ಲೌಸಸ್ ತುಂಬ ಸ್ಯಾರೀಸ್ಗೆ ಮ್ಯಾಚ್ ಆಗುತ್ತೆ. ನೋಡಿಕೊಂಡು ಸ್ಟೈಲಿಂಗ್ ಮಾಡೋಕ್ಕೆ ಗೊತ್ತಿರಬೇಕು. ಐ ಟೆಲ್ ಯು ಒನ್ ಥಿಂಗ್, ನಾವು ಹೇಗೆ ಮೇಕಪ್ ಹಾಕೋತೀವಿ ಅಥವಾ ನಾವು ಎಷ್ಟು ಥರ ಏನೇನು ಜ್ಯುವೆಲ್ಸ್ ಹಾಕೋತೀವಿ ಅದು ಮ್ಯಾಟರ್ ಲಿಟ್ರಲಿ ಆಗಲ್ಲ. ಟು ಬಿ ಆನೆಸ್ಟ್, ನಾನು ಈ ನಡುವೆ ಮೇಕಪ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ, ತುಂಬ ಚೆನ್ನಾಗಿ ಹೆಲ್ತಿ ಆಗಿದೆ. ಐ ಜಸ್ಟ್ ಒಂದು ಲಾಸ್ಟ್ ವಿಡಿಯೋಲ್ಲೂ ನಾನು ತೋರಿಸಿದ್ದೀನಿ. ಐ ಜಸ್ಟ್ ಓನ್ಲಿ ಆಲೋವೆರಾ ಜೆಲ್, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್, ದಟ್ಸ್ ಇಟ್. ಆ್ಯಂಡ್ ಲಿಪ್ ಟಿಂಟ್. ನನಗೆ ಲಿಪ್ ಟಿಂಟ್ ತುಂಬ ಇಷ್ಟ. ಸೊ ನ್ಯಾಚುರಲ್ ಲುಕ್ ಕೊಡುತ್ತೆ. ಏನಕ್ಕೆ ನಾನು ಮೇಕಪ್ ಮಾಡ್ತಾ ಇಲ್ಲ, ಏನಕ್ಕೆ ಬಿಟ್ಟಿದ್ದೀನಿ, ಆ್ಯಂಡ್ ಅದನ್ನು ಏನು ನನಗೆ ಸಿಕ್ಕಿದೆ ಅದೆಲ್ಲ ನಾನು ತಿಳಿಸ್ಕೊಡ್ತೀನಿ. ಐ ಆಮ್ ನಾಟ್ ಅಗೇನ್ಸ್ಟ್ ಯಾರು ಮೇಕಪ್ ಮಾಡೋಕ್ಕೆ, ಬಟ್ ನಂದು ಒಪಿನಿಯನ್, ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಯಿತು ಅಂತ, ಎಲ್ಲ ಕಲೆಕ್ಷನ್ಸು ಇಷ್ಟ ಆಯಿತು ಅಂತ. ಹಾಂ, ಒನ್ ಮೋರ್ ಇದೆ. ಇದು ನಾನು ತೊಗೊಂಡಿದ್ದಲ್ಲ, ಈ ಥರನೂ ಅಲ್ಲಿ ಕಲೆಕ್ಷನ್ಸ್ ಇದೆ ಅಂತ. ಇದು ಆ್ಯಕ್ಚುಲಿ ಟಾಪ್. ಇದನ್ನ ನಾನು ಸ್ಯಾರೀಸ್ಗೆ ಹಾಕೋಬೋದು. ನಾನು ಇದನ್ನು ಕ್ರಾಪ್ ಟಾಪಾಗೆ ಮೈಸೂರಲ್ಲಿ ತೊಗೊಂಡಿದ್ದೆ ಇದು, ಬಟ್ ಅಲ್ಲಿ ಈ ಥರ ಇತ್ತು. ನನ್ನ ಹತ್ರ ಆಲ್ರೆಡಿ ಈ ಟಾಪ್ ಇದ್ದಿದ್ದರಿಂದ ನಾನು ತೊಗೊಂಡಿಲ್ಲ. ಇದೇ ಥರನೇ ನಾನು ಆಪ್ಷನ್ಸ್ ಇತ್ತು ಅಲ್ಲಿ. ಸೊ ಯು ಕ್ಯಾನ್ ಬೈ ದಿಸ್. ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ಇದನ್ನು ನಾನು ಕ್ರಾಪ್ ಟಾಪ್ ಆಗಿ ಎಷ್ಟು ಜನ ಯೂಸ್ ಮಾಡ್ತಿದ್ದೆ, ಇಲ್ಲಿಗೆ ಬರ್ತಾ ಇತ್ತು ಇಲ್ಲಿಗೆ. ಯಾ, ಆ್ಯಸ್ ಐ ಟೋಲ್ಡ್ ಯು, ಸ್ಟೈಲಿಂಗ್ ಇಸ್ ರಿಯಲಿ ಇಂಪಾರ್ಟೆಂಟ್. ನಾವು ಎಷ್ಟು ಕಾಸ್ಟ್ಲಿ ತೊಗೋತೀವಿ, ಎಷ್ಟು ಜ್ಯುವೆಲ್ಸ್ ಹಾಕೋತೀವಿ ನಮ್ಮ ಮೈ ಮೇಲೆ, ಅದೆಲ್ಲ ಆ್ಯಕ್ಚುಲಿ ಮ್ಯಾಟರ್ ಆಗೋಲ್ಲ. ನಾವು ಅದನ್ನು ಹೆಂಗೆ ಕ್ಯಾರಿ ಮಾಡ್ತೀವಿ, ನಾವು ಹೆಂಗೆ ಅದು ಕಾನ್ಫಿಡೆನ್ಸ್ ಆಗಿ ಕ್ಯಾರಿ ಮಾಡ್ತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ವಿತ್ ಮೇಕಪ್ ಆರ್ ವಿತೌಟ್ ಮೇಕಪ್ ನಾವು ಎಷ್ಟು ಕಾನ್ಫಿಡೆನ್ಸ್ ಆಗಿದ್ದೀವಿ, ಎಷ್ಟು ಇನ್ಸೆಕ್ಯೂರಿಟೀಸ್ನ ಇಲ್ಲದೆ ನಮ್ಮ ಲೈಫಲ್ಲಿ ನಾವು ಎಲ್ಲರ ಮುಂದೆ ಇದ್ದೀವಿ. ಸೊ ದಟ್ ಈಸ್ ರಿಯಲಿ ಕ್ಯೂಟ್ ಅಂತಲೇ ಅನಿಸುತ್ತೆ. ದಟ್ ಈಸ್ ದ ರಿಯಲ್ ಬ್ಯೂಟಿ ಐ ಫೀಲ್.
ನೆಕ್ಸ್ಟ್ ವಿಡಿಯೋಲಿ ಖಂಡಿತ ನಾವು ವಿತೌಟ್ ಮೇಕಪ್ ಹೇಗೆ ಚೆನ್ನಾಗಿ ಕಾಣಬೇಕು ಆ್ಯಂಡ್ ಏನು ತಿಂದರೆ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಮ್ಮ ಸ್ಕಿನ್ ನ್ಯಾಚುರಲ್ ಆಗಿ ಕ್ಲಿಯರ್ ಇರುತ್ತೆ, ಆ್ಯಂಡ್ ಯಾವ್ಯಾವ ಥರ ಹೆಲ್ತಿ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕು ಎಲ್ಲ ತಿಳಿಸ್ಕೊಡ್ತೀನಿ. ಐ ಹೋಪ್ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿರುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಬರ್ತೀನಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.